ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್. ನಿಮಗೂ ಕೂಡ ನಿಮ್ಮ ಕೂದಲು ಇಷ್ಟು ಉದ್ದವಾಗಿ ಹಾಗೂ ದಪ್ಪವಾಗಿರಬೇಕು ಅಂತ ಆಸೆ ಇದ್ದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಯಾಕಂದರೆ ಕೂದಲಂತೂ ನಮ್ಮ ಸೌಂದರ್ಯ ಹೆಚ್ಚಿಸೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಕೂದಲು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಾವು ಸುಂದರವಾಗಿ ಕಾಣಿಸ್ತೇವೆ ಸ್ನೇಹಿತರೆ. ಇವಾಗಲಂತೂ ಸ್ವಲ್ಪ ಜನಕ್ಕೆ ಕೂದಲು ಉದುರೋ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇರೋದು, ಹಾಗೂ ನಮ್ಮ ಬೋಳು ತಲೆ ಕಾಣಿಸ್ತಾ ಇರೋದು, ಅಷ್ಟರ ಮಟ್ಟಿಗೆ ಕೂದಲು ಉದುರ್ತಾ ಇರೋದು ಸ್ವಲ್ಪ ಜನಕ್ಕಂತೂ. ಸ್ನೇಹಿತರೆ, ಈ ರೀತಿ ಕೂದಲನ್ನು ನೀವು ಕೂಡ ನ್ಯಾಚುರಲ್ ಆಗಿ ಪಾಡ್ಕೊಳ್ಬಹುದು ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಸೀರಮ್ಗಳನ್ನು, ಆಯಿಲ್ಗಳನ್ನು ಯೂಸ್ ಮಾಡೋ ಬದಲು ಈ ರೀತಿ ನ್ಯಾಚುರಲ್ ಆಗಿರುವಂಥ ಸಿರಮ್ಗಳನ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಮೊದಲಿಗೆ ಹಾಫಷ್ಟು ಲಿಂಬೆ ಹಣ್ಣನ್ನು ತೊಗೊಂಡಿರೋದು. ಈ ರೀತಿ ಕಟ್ ಮಾಡಿಕೊಂಡು ತೊಗೊಂಡ್ಬಿಡಿ ಸ್ನೇಹಿತರೆ. ನಿಂಬೆಹಣ್ಣು ನಮ್ಮ ಸ್ಕ್ಯಾಲ್ಪ್ಗೆ, ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದರಿಂದ ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಬೀಳೋದಿಲ್ಲ, ಹಾಗೂ ಇದರಿಂದ ನಾವು ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಷ್ಟೊಂದು ಆ್ಯಂಟಿ ಏಜೆಂಟ್ ಇರುವಂಥ ಈ ಒಂದು ಲೆಮನ್ ಜ್ಯೂಸನ್ನ ನಾನಿವತ್ತು ಯಾವ ರೀತಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಬಂದರೆ ವಾರಕ್ಕೊಂದ್ಸಲ ಈ ರೀತಿಯಾಗಿ ಅಪ್ಲೈ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ಬುಡದಿಂದ ನಿಮ್ಮ ಕೂದಲು ಕಪ್ಪಗಾಗಲು ಆರಂಭವಾಗುತ್ತೆ, ಹಾಗೂ ನಿಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ರಫ್ ಆ್ಯಂಡ್ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗಲಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಹೇರ್ ಫಾಲ್ ಸಮಸ್ಯೆ ನಾವು ಕಾಣಿಸ್ತಾ ಇರೋದು ನಾರ್ಮಲ್ ಆ್ಯಂಡ್ ಕಾಮನ್ ಆಗಿ ಸ್ನೇಹಿತರೆ. ಎಲ್ರಿಗೂ ಕೂಡ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ನಾನಿವಾಗ ಹಾಫಷ್ಟು ಲಿಂಬೆ ಹಣ್ಣನ್ನು ಜ್ಯೂಸನ್ನ ತೆಕ್ಕೊಂಡಿರೋದಲ್ವ, ಅದರೊಳಗಡೆ ಈ ರೀತಿ ಬೀಜಗಳನ್ನ ಇದ್ದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಅಷ್ಟು ಬೀಜಗಳನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ನಮ್ಮ ಸ್ಕ್ಯಾಲ್ಪ್ಗೆ ಈ ಒಂದು ಜ್ಯೂಸ್ ಅಷ್ಟೇ ಇಂಪಾರ್ಟೆಂಟ್, ಬೀಜಗಳು ಹಚ್ಚೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇವಾಗ ನಾನು ಈ ಒಂದು ಜ್ಯೂಸನ್ನ ಯಾವ ರೀತಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ಹಾಗೂ ಈ ಒಂದು ಲಿಂಬೆ ಹಣ್ಣಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸ್ನೇಹಿತರೆ. ನಾವೇನು ಆಹಾರದಲ್ಲಿ ತುಂಬಾ ಯೂಸ್ ಮಾಡ್ತಾ ಇರ್ತೇವೆ ಈ ಒಂದು ಲೆಮನ್ನ, ಹಾಗೆ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಕೂದಲು ಬುಡದಿಂದನೇ ಕಪ್ಪಗಾಗ್ತಾ ಬರುತ್ತೆ, ಹಾಗೂ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ ನಮ್ಮ ಕೂದಲು. ಎಲ್ಲಿ ನಮ್ಮ ಕೂದಲು ಇಲ್ಲೋ ಅಲ್ಲೂ ಕೂಡ ಅಪ್ಲೈ ಮಾಡ್ತಾ ಬಂದರೆ ನಿಧಾನವಾಗಿ ನಮ್ಮ ಕೂದಲು ಬರೋ ಹಾಗೆ ಮಾಡುತ್ತೆ. ಈ ಒಂದು ಸಿರಮ್ನ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಅವ್ರ ಕೂದಲು ಕೂಡ ಚಿಕ್ಕವರಿದ್ದಾಗಲಿಂದನೇ ಚೆನ್ನಾಗಿ ಬೆಳೀತಾ ಬಂದರೆ ತುಂಬಾ ಸುಂದರವಾಗಿ ಸೌಂದರ್ಯವಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಅಷ್ಟು ಒಳ್ಳೆಯದು. ನಮ್ಮ ಕೂದಲು ನಮಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಬ್ಯೂಟಿ ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೂದಲು ಕೂಡ ನಮ್ಮ ಸೌಂದರ್ಯವಾಗಿ ಕಾಣಿಸೋದಕ್ಕೆ ಅಷ್ಟೇ ಒಳ್ಳೆಯದು. ಇವಾಗ ನಾನು ಇದರೊಳಗಡೆ ಕೋಕ್ನೆಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. 1 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೋಕ್ನೆಟ್ ಹಾಕ್ಕೊಂಡಿದ್ದ ತಕ್ಷಣ 1-2 ಮಿನಿಟ್ಸ್ವರೆಗೂ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಈ ಒಂದು ನೀರನ್ನ. ಆ್ಯಂಡ್ ಇದನ್ನು ನೀವು ರಾತ್ರಿ ಮಲಗುವಾಗ ನಿಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಚೆನ್ನಾಗಿ ಮಸಾಜ್ ಮಾಡೋಕ್ಕೋ ರೀತಿಯಾಗಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಹಚ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಡೇ ನೀವು ಮಾರ್ನಿಂಗ್ ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾರ್ಮಲ್ ವಾಟರ್ನಿಂದ ಶಾಂಪೂನ ಹಾಕಿಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇದ್ದರೆ. ಹಾಗಾದರೆ ಮತ್ತೆ ಸಿಗೋಣ ಇಂಥದ್ದೇ ಆದಂಥ ನ್ಯಾಚುರಲ್ ರೆಮಿಡಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ.